ಪ್ರಕಾರ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಣ್ಣನ ಒಂದು ಸಹೋದರ ಸಂಬಂಧಿಗಳಾಗಿ ಬರ್ತಾರೆ. ರಾಯಣ್ಣನ ಅಜ್ಜನ ಸಹೋದರ ಸಂಬಂಧಿಗಳು ಇವ್ರ ವಂಶಾವಳಿ ಬರ್ತದ್ರಿ. ಆಮೇಲೆ ಇವರು ಏನ್ ಮಾಡ್ತಾರೆ, ರಾಯಣ್ಣನ ರೋಗಣ್ಣ ಅವ್ರ ಹೆಸರು ಇರ್ತಕ್ಕಂತ ಫ್ಯಾಮಿಲಿ ಇದು ಒಬ್ರಿ. ಅಜ್ಜನ ಸಹೋದರರ ಕುಟುಂಬಸ್ಥರು ಮನೆಯಲ್ಲಿದ್ದೀವಿ. ಬನ್ನಿ ಹೋಗೋಣ. ಚರಿತ್ರೆ ಹೇಗೆ, ಅದು ಹೆಂಗೆ, ಅವರು ಅಜ್ಜ ಹೆಂಗಾದ್ರು, ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ. ಪ್ರಿಯ ವೀಕ್ಷಕರೇ, ನಾವಿವಾಗ ಕಿತ್ತೂರು ಚೆನ್ನಮ್ಮ ಅದ್ರ ಜೊತೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಸಂಸ್ಥಾನದಲ್ಲಿ ಏನು ಸೇನಾ ನಮ್ಮ ಸಂಗೊಳ್ಳಿ ರಾಯಣ್ಣ ಇದ್ರು, ಅವರ ರೋಗಣ್ಣವರಿಂದ ಅವರ ತಾತನ ಬಂದಿದ್ದೀವಿ. ಸೊ ನಾವು ಇವಾಗ ಅವರ ಒಂದಷ್ಟು ವಿಚಾರ ಮಾಹಿತಿಗಳನ್ನ ತಗೊಳ್ಳೋಣ. ಅವರು ಹೇಗೆ ಅಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ರೋಗಣ್ಣನವರು ಹೆಂಗೆ ಸೇವೆ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣವರು ಅವರ ಅಜ್ಜ ಅಂತ ಹೇಳ್ತಿದ್ರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಗೊಳ್ಳೋಣ. ಸರ್, ಇವಾಗ ಕಿತ್ತೂರು ಸಂಸ್ಥಾನದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಇದ್ರು, ಈಗ ರೋಗಣ್ಣನವರು ಅಲ್ಲೂ ಕೂಡ ಇದ್ರು ಅಂತ ಹೇಳಿ ಮಾಹಿತಿ. ನಿಮ್ಗೆ ಈ ಅವ್ರ ಹೆಂಗೆ ಸಂಗೊಳ್ಳಿ ರಾಯಣ್ಣ ಅಜ್ಜ ಯಾವ ತರ ಮಾಹಿತಿ? ಅಂದ್ರೆ ಇವ್ರಿಗೆ ಇವ್ರದ್ದು ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ ಬೈಲೊಂಗಲ್ದಲ್ಲಿ ದಾಖಲೆಗಳು ಮತ್ತು ಸಂಗೊಳ್ಳಿಯಲ್ಲಿಯ ದಾಖಲೆಗಳ ಪ್ರಕಾರ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಣ್ಣನ ಒಂದು ಸಹೋದರ ಸಂಬಂಧಿಗಳಾಗಿ ಬರ್ತಾರೆ. ರಾಯಣ್ಣನ ಅಜ್ಜನ ಸಹೋದರ ಸಂಬಂಧಿಗಳು ಇವ್ರ ವಂಶಾವಳಿ ಬರ್ತದ್ರಿ. ಆಮೇಲೆ ಇವರು ಏನ್ ಮಾಡ್ತಾರೆ, ರಾಯಣ್ಣನ ರೋಗಣ್ಣ ಅವ್ರ ಹೆಸರು ಇರ್ತಕ್ಕಂತ ಫ್ಯಾಮಿಲಿ ಇದು ಒಬ್ರಿ. ರೋಗಣ್ಣ ಅವ್ರ ಹೆಸರಿನಿಂದ ಕೆಲವೊಂದಷ್ಟು ಜನ ಏನ್ ಹೇಳ್ತಾರ್ರಿ, ಇಲ್ಲ ನಾವು ಬ್ರಿಟಿಷರು ನಮ್ಗ ದಬ್ಬಾಳಿಕೆ ಮಾಡಿದ್ರು, ಆಮೇಲೆ ನಾವ್ ಹೆಸರು ಚೇಂಜ್ ಮಾಡಿಕೊಂಡ್ವಿ, ಆಮೇಲೆ ಮತ್ತೆ ಏನೇನೋ ಕಾರಣ ಹೇಳ್ತಾರ್ರಿ. ಆದ್ರೆ ಬ್ರಿಟಿಷರ ಅವಧಿ ಒಳಗನ ಬ್ರಿಟಿಷರು ಇರ್ತಕ್ಕಂತ ಸಮಯದೊಳಗೂ ಇವ್ರ ದಾಖಲೆಗಳು ರೋಗಣ್ಣವ್ರ ಅಂತದಾವ್ರಿ. ಅಂದ್ರೆ ದಾಖಲೆಗಳು ಇವರು ರೋಗಣ್ಣ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ ಇವ್ರು. ಆದ್ರ ಹೆಸರು ಚೇಂಜ್ ಮಾಡ್ಕೊಂಡೇವ್ ಅಂತೇಳಿ ಇನ್ನೊಂದಷ್ಟು ಮಂದಿ ಫ್ಯಾಮಿಲಿಗಳು ಹೇಳ್ತಾರೆ. ಆದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳುವಂತ ಪ್ರಮೇಯ ಬರುದಿಲ್ಲ. ಯಾಕಂತಂದ್ರ ಮೂಲ ಆಸ್ತಿ ಇರ್ತಾವಲ್ರಿ, ಆಸ್ತಿಗಳು ನಾವು ಹೆಸರು ಚೇಂಜ್ ಮಾಡ್ಕೊಂಡ್ರು ಆಸ್ತಿಗಳು ಚೇಂಜ್ ಮಾಡ್ಕೊಳಕ್ ಬರುದಿಲ್ಲ. ಆ ಕಾರಣದಿಂದ ಇವರು ರೋಗಣ್ಣ ಅವರು ಹೆಸರು ಫ್ಯಾಮಿಲಿ ಎಲ್ಲವೂ ರೋಗಣ್ಣ ಅವ್ರ ಅಂತ ಬಂದಾವ್. ರೋಗಣ್ಣ ಅವ್ರ ಫ್ಯಾಮಿಲಿಗಳು ಇರ್ತಕ್ಕಂಥವು ಒಂದು ಸಂಗೊಳ್ಳಿ ಮತ್ತು ಬೈಲೊಂಗಲ್ಲ ಇರ್ತಕ್ಕಂಥದ್ದು ಇದು ಕುಟುಂಬ. ಇನ್ನೊಂದು ಹೊಳಿ ನಾಗಲಾಪುರದೊಳಗ ರೋಗಣ್ಣ ಅವ್ರ ಕುಟುಂಬ ಇದೆ. ಇನ್ನೊಂದು ಜಕನಾಯಕನ ಕೊಪ್ಪದೊಳಗ ರಾಮದುರ್ಗ ತಾಲೂಕದೊಳಗ ಒಂದು ರೋಗಣ್ಣ ಅವ್ರ ಕುಟುಂಬ ಇದೆ. ಇವು ಒಂದು 3-4 ಕುಟುಂಬವು ಮಾತ್ರ ಬ್ರಿಟಿಷ್ ಕಾಲದಿಂದನೂ ರೋಗಣ್ಣ ಅವ್ರ ಹೆಸರಿನಿಂದನೇ ಬಂದಾವ್. ಆ ಒಂದು ಕಾರಣದಿಂದ ಮತ್ತೆ ಇವ್ರದ್ದು ಎಲ್ಲಾ ಕಂದಾಯದ ದಾಖಲೆಗಳನ್ನ ತೆಗಿಸಿದಾಗ ಇವರು ರಾಯಣ್ಣನ ಅಜ್ಜನ ಸಹೋದರ ಸಂಬಂಧಿಗಳು ಅನ್ನುವಂಥದ್ದು ಮಾಹಿತಿ ಸಿಗ್ತದೆ. ಆದ್ರೆ ರಾಯಣ್ಣನ ನೇರ ವಾರಸುದಾರರು, ರಾಯಣ್ಣನ ಸಹೋದರರಾಗ್ಲಿ ಅಥವಾ ರಾಯಣ್ಣನ ಮಕ್ಕಳಾಗ್ಲಿ ಯಾವುದೇ ಮಾಹಿತಿ ನಮಗೆ ಲಭ್ಯ ಇಲ್ಲ. ಆದ್ರೆ ರಾಯಣ್ಣನ 2 ರಕ್ತಮಾನ್ಯದ ಜಮೀನುಗಳ ದಾಖಲೆಗಳ ಪ್ರಕಾರ ರಾಯಣ್ಣನ ಹೆಂಡತಿ ಹೆಸರಲ್ಲೇ ದಾಖಲೆ ಆಗಿದ್ದು ಮಾಹಿತಿ ಸಿಕ್ಕತ್ರಿ. ಆಮೇಲೆ ರಾಯಣ್ಣನ ಸೊಸೆಯಿಂದ ಸೊಸೆಗೆ ವರ್ಗಾವಣೆ ಹಾಕೊಂಡ್ ಬಂದು ಆ ಜಮೀನವನ್ನ ಬೇರೆಯವರಿಗೆ ಮಾರಿದಂತ ದಾಖಲೆಗಳು ಸಿಕ್ಕಿದವ್ರು ನಮ್ಗೆ. ಆದ್ರೆ ಅವ್ರು ಮಾರಿ ಎಲ್ಲಿ ಹೋದ್ರು ಅನ್ನೋದ್ರ ನಮ್ಗೆ ಮಾಹಿತಿ ಇಲ್ಲ. ಅವು ದಾಖಲೆಗಳು ಅಲ್ಲೇ ಸ್ತಬ್ಧ ಆಗಿಬಿಡ್ತಾವ. ಅವೇನ ದಾಖಲೆಗಳು ಮುಂದುವರೆದಿದ್ರೆ ನಾವು ಇವರೇ ಕುಟುಂಬದವರು ಅಂತ ಹೇಳ್ತಿದ್ವಿ. ಅದು ಇನ್ನೂ ಸಂಶೋಧನೆ ನಡಿಬೇಕು. ಮತ್ತೆ ಇವರು ರಾಯಣ್ಣಗೆ ಯಾವ ರೀತಿ ಸಂಬಂಧಿಗಳು ಆಗ್ತಾರ ಅನ್ನೋದನ್ನು ಸಂಶೋಧನೆ ನಡಿಬೇಕು. ಯಾಕಂದ್ರೆ ರಾಯಣ್ಣನ ಅಜ್ಜನ ಸಹೋದರ ಸಂಬಂಧಿಗಳಂತ ಬರ್ತಾರೆ. ಅದು ಅವರು ಎಲ್ಲರೂ ಅಂದ್ರೆ ರೋಗಣ್ಣ ಅವ್ರ ಫ್ಯಾಮಿಲಿಯ ಹೆಸರಿದೆ ಅಂದ್ಮೇಲಕ್ಕೆ ಬ್ರಿಟಿಷ್ ಕಾಲದಿಂದಲೂ ರೋಗಣ್ಣ ಅವ್ರ ಅಂತ ಹೆಸರಿದೆ. ಆ ಕಾರಣದಿಂದ ಇವರು ರಾಯಣ್ಣನ ವಂಶಸ್ಥರು ಅಂತ ನಾವು ನೋಡಬಹುದು. ಸರ್, ಇವಾಗ ನೀವು ನಿಮ್ಮ ಕುಟುಂಬದಲ್ಲಿ ರೋಗಣ್ಣನವರು ಏನೋ ನಿಮ್ಮ ತಾತ ಅಂತ ಹೇಳಿದ್ರಿಂದ, ಈಗ ಅವ್ರನ್ನ ಯಾರಾದ್ರೂ ನೋಡಿದಿರಾ? ನಿಮ್ಮ ಅಪ್ಪ ಆಗ್ಲಿ ಅವ್ರೇನಾದ್ರು ಏನೈತ್ರಿ, ನಾವು ನಮ್ಮ ಅಜ್ಜಾರ ಅವ್ರಿ ಅವ್ರ ನಾವಂತೂ ನೋಡಿದ್ವಿ. ಅವ್ರು ನಮ್ಮ ಅಜ್ಜಾರ, ಅವ್ರ ನಮ್ಮ ಅಪ್ಪ. ಇವರು ಯಲ್ಲಪ್ಪ ರೋಗಣ್ಣ ಅವ್ರದ್ದು. ಯಲ್ಲಪ್ಪ ರೋಗಣ್ಣ. ಇವರು ಶಂಕರಪ್ಪ ನಿಂಗಪ್ಪ, ಇವರು ನಿಂಗಪ್ಪ
ಇವ್ರು ನಿಂಗಪ್ಪ ರೀ. ನಿಂಗಪ್ಪ ರೋಗನ್ ಅವ್ರಿ, ಅವರು ಶಂಕರಪ್ಪ ನಿಂಗಪ್ಪ ರೋಗನ್ ಅವ್ರು. ಮಾಹಿತಿ ಹಿಂಗೆ ನೀವೇ ನೋಡಿದ್ರಾ? ಇಲ್ಲ ಇಲ್ಲ, ಅವ್ರೇನಾದ್ರು ಮಾಹಿತಿ ಹೇಳಿದ್ರು? ಇವ್ರು ಅಪ್ಪ ಹೇಳ್ತಿದ್ರಿ ಅವ್ರಿಗೆ. ಅವ್ರು ಅವ್ರು ನಿಮ್ಮಪ್ಪ ನಿಮ್ಗೆ ಆತರ ಏನ್ ಮಾಹಿತಿ ಕೊಟ್ಟಿಲ್ಲ? ಅಂದ್ರ ನಮ್ಮ ಸಣ್ಣಪ್ಪ ಅಂತ ಒಬ್ರು ಇದ್ರಿ, ಅವ್ರು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳಾಡ್ತಿದ್ರಿ. ಅಂದ್ರ ನಮ್ ಪರ್ವಿನ ಅಂದ್ರ ಕೆಲಸಕ್ಕನ ಇದನ್ ಮಾಡ್ಕೊಳವ್ರಿ. ಯಾಕಂದ್ರ ದುಡ್ದ ಇದನ್ ಮಾಡುವಂತ ಪರಿಸ್ಥಿತಿ ಸಂದರ್ಭದಾಗ ಏನಾಗ್ಬಿಡ್ತೈತ್ರಿ, ನಾವ್ ಅದ್ರ ಬಗ್ಗೆ ಇದ್ ಮಾಡ್ತಿರ್ಕಿಲ್ರಿ. ನಮ್ಮ ಸಣ್ಣಪ್ಪ ಅಂತಿದ್ರಿ, ಅವ್ರ ಒಂದ್ ಸ್ವಲ್ಪ ಓಡಾಡ್ತಿದ್ರಿ ಅದ್ರಲ್ಲಿ. ಅವ್ರಿಗೆ ಮಾಹಿತಿ ಇತ್ರಿ. ಮುಂದ ಇವ್ರು ಅವ್ರದ್ದು ಮನಿತನ ದುಡ್ದಾಗನ ಪಟ್ಟಿ ತುಂಬಿಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಒಳಗೆ ಇದ್ರಿಂದ ಇವ್ರ ಬಗ್ಗೆ ಹೆಚ್ಚು ಅವರು ಒಲವು ತೋರಿಸಿಲ್ಲ. ಆಮೇಲೆ ಅವರು ಸದಾ ನಿಂಗಪ್ಪ ರೋಗನ್ ಅವ್ರ ಅಂತೇಳಿ ಅವರು ಸ್ವಲ್ಪ ಅಲ್ಲೇ ಇಲ್ಲೇ ಓಡಾಡ್ತಿದ್ರು. ಇವ್ರನ್ನದು ಕರೆದು ಅಲ್ಲೇ ಇಲ್ಲೇ ಎಲ್ಲ ಸನ್ಮಾನದು ಮಾಡಿದಾರೆ. ಸನ್ಮಾನ ಮಾಡಿದ ಮಾತ್ರಕ್ಕೆ ಇವ್ರು ಹೊಟ್ಟೆ ತುಂಬ್ತಿರ್ಕಿಲ್ಲಲ್ರಿ, ಆ ಕಾರಣಕ್ಕೆ ಇವ್ರು ದುಡಿದಿನ ಅನಿವಾರ್ಯ ಐತಿ. ಹಿಂಗಾಗಿ ಅವರು ಹೆಚ್ಚು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಇದು ಮಾಡಿಲ್ಲ. ಆದ್ರೆ ನಾವೇನ್ ಮಾಡಿದೀವ್ರಿ ಈಗ ಆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಇನ್ನು ಪುನಾದಾಗ ಇನ್ನು ಮುಂಬೈದಾಗ ಇನ್ನೂ ದಾಖಲಾತಿಗಳು ಸಿಗಬೇಕು. ಇವನ್ನೆಲ್ಲಾನು ನಾವು ಸರ್ಚ್ ಮಾಡ್ತಾ ಇದೀವಿ. ಕೆಲಸ ನಡೆದ ನಂತರ ಪರಿಪೂರ್ಣವಾದಂತ ಒಂದು ಚಿತ್ರಣ ಸಿಗ್ತದೆ. ಇನ್ನೊಂದು ದಾಖಲೆ ಏನಾದ್ರು ಇದೆಯಾ? ಏನ್ ದಾಖಲೆ ಅದ ನಾವು ಆಲ್ರೆಡಿ ಸೇರ್ಪಟ್ಟಿ ಈಗ ಖಡ್ಗದು ಏನಿಲ್ರಿ, ಆತರ ಇವರು ಏನ್ ಮಾಡಿದಾರ್ರಿ, ಒಂದು ದಾಖಲೆಗಳು ಕೊಟ್ಟಿದ್ನಲ್ಲ ಅವ್ರು ತೊಂದ್ರು ಅವೆಲ್ಲ ಅವ್ರು ಈಗ ಅವು ಏನದಾವ್ರಿ, ಇವ್ರಿಗೆ ಮತ್ತ ಕರಿಗಾರ ಮನಿತನಕ ಒಂದು ರಾಯಣ್ಣನ ವಂಶಸ್ಥರ ಬಗ್ಗೆ ಒಂದು ನ್ಯಾಯಾಲಯದೊಳಗ ಪ್ರಕರಣ ದಾಖಲಾಗಿತ್ತು. ನ್ಯಾಯಾಲಯ ಪ್ರಕರಣದೊಳಗ ಇವ್ರಂತ ತೀರ್ಪು ಬಂದದ್ರಿ. ಇವರೇ ನಿಜವಾದ ರೋಗನ್ ಅವ್ರ ವಂಶಸ್ಥರು, ಇವರೇ ರಾಯಣ್ಣಗೆ ಸಂಬಂಧಪಟ್ಟಂತ ವಂಶಸ್ಥರು, ಇನ್ನೊಂದು ಹೆಸರನ್ನ ಬಳಕೆ ಮಾಡ್ಕೋಬಾರ್ದು ಅಂತೇಳಿ ನ್ಯಾಯಾಲಯ ಒಳಗ ತೀರ್ಪಾಗಿದೆ. 2000 ಇವ್ ಕಡೆ ದಾಖಲೆ ಅದಾವ್ರಿ. ಅವ್ರ ತುಪ್ಪ ಯೂಸ್ ಮಾಡಿದೆ, ದಿನ ದಿನ ಆರೋಗ್ಯ ತರೋ RKG ಸೂಪರ್ RKG ತುಪ್ಪ. ವೀಕ್ಷಕರೇ, ಇವಾಗ ಇವರೇ ರಾಯಣ್ಣನ ಮನೆತನ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಇದೆ ಇವ್ರ ಹತ್ರ, ಡಿಕ್ಲೇರ್ ಕೋರ್ಟ್ ಇಂದ ಬಂದಿರುವಂತದ್ದು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರೆ ಸರ್, ಹೇಳಿ ಯಾವ ತರ ಮಾಹಿತಿ? ಸರ್, ಇದು ಕೋರ್ಟ್ ಇಂದ ನಮ್ಮಂತ ಅಂತ ಹೇಳ್ಕಾಸ್ ಇದಾಗಿದ್ರಿ. ಸರ್ ಒಂದ ನಿಮಿಷ, ಅವ್ರಿಗೆ ಇದಾಗುದಿಲ್ಲ. ಅಡಿಷನಲ್ ಸಿವಿಲ್ ಜಡ್ಜ್ ಬೈಲೊಂಗಲ್ ಇವ್ರ ಕೋರ್ಟ್ನೊಳಗ ಯಾರು ಶ್ರೀ ಶ್ರೀಧರ್ ರಾವ್ ಅಂತ ಹೇಳಿ ಅಡಿಷನಲ್ ಸಿವಿಲ್ ಜಡ್ಜ್ ಬೈಲೊಂಗಲ್ ಅವರ ಒಂದು ಪೀಠದೊಳಗ OS ನಂಬರ್ 96 1999 ಕೇಸ್ ದಾಖಲಾಗ್ತದ್ರಿ. ಕೇಸ್ ದಾಖಲಾಗಿಬಿಟ್ಟು ಅದು ಆರ್ಡರ್ ಆಗ್ತದ್ರಿ. ಆರ್ಡರ್ ಆದ ನಂತರ ಇವರೇ ಸಂಗೊಳ್ಳಿ ರಾಯಣ್ಣನ ಒಂದು ವಂಶಸ್ಥರು, ಇವ್ರು ಮಾತ್ರ ರೋಗನ್ ಅವ್ರ ಹೆಸರನ್ನ ಬಳಕೆ ಮಾಡ್ಕೋಬೇಕು, ಇನ್ನು ಉಳಿದವ್ರು ಯಾರು ರೋಗನ್ ಅವ್ರ ಹೆಸರನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸಿವಿಲ್ ಕೋರ್ಟ್ ನಿಂದ ಆರ್ಡರ್ ಆಗಿದೆ. ಆರ್ಡರ್ ಕಾಪಿ ಇರೋದು. ಸರಿ, ಆಟೋಮೆಟಿಕ್ ಅಲ್ಲೇ ತಗೊಂಡ. ಕೋರ್ಟ್ನಿಂದ ನೋಡಿ, ಇದೇನು ಕಾಪಿ ಇದೆ, ಈ ಕಾಪಿ ಬಂದು ಇವರೇ ನೋಡಿ ಸಂಗೊಳ್ಳಿ ರಾಯಣ್ಣನ ಕುಟುಂಬಸ್ಥರು ಅನ್ನೋದಕ್ಕೆ ಇದು ಕೋರ್ಟ್ ಇಂದ ಕೊಟ್ಟಿರುವಂತ ಆರ್ಡರ್ ಕಾಪಿ ಇದು. ಆಯ್ತಾ, ನಾವು ಸುಮ್ಮನೆ ಯಾರನ್ನು ಹೋಗಿ ಇದ್ ಮಾಡೋದಲ್ಲ, ಇದು ಮಾಹಿತಿ ನೋಡಿ. ಇಷ್ಟು ಮಾಹಿತಿ ಕೋರ್ಟ್ ಇಂದ ಡಿಕ್ಲೇರ್ ಆಗಿ ಇವರ ಕುಟುಂಬಸ್ಥರಿಗೆ ಕೊಟ್ಟಿರ್ತಕ್ಕಂತ ಒಂದು ಕಾಪಿ. ಮತ್ತೆ ಇವರ ಹೆಸರನ್ನ ಸಂಗೊಳ್ಳಿ ರಾಯಣ್ಣ ಕುಟುಂಬಸ್ಥರ ರೋಗಣ್ಣನವರ್ ಅನ್ನೋ ಹೆಸರನ್ನ ಯಾರು ಕೂಡ ಉಪಯೋಗಿಸಿದ್ರೆ ಇವರ ಕುಟುಂಬಸ್ಥರು ಮಾತ್ರ ಉಪಯೋಗಿಸಬೇಕು ಅಂತ ಕೂಡ ಕೋರ್ಟ್ ನಲ್ಲಿ ಡಿಕ್ಲೇರ್ ಆಗಿದೆ ಇದು. ಆಯ್ತಾ, ಸೊ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇದನ್ನ ಮೀಟ್ ಮಾಡಿರೋದಕ್ಕೆ. ಸೊ ಒಳ್ಳೇದಾಗ್ಲಿ, ಸರ್ಕಾರದಿಂದ ಇನ್ನೂ ಹೆಚ್ಚಿನ ಇದು ಸಿಕ್ಕಿ ನಿಮ್ಮಂತೆ ಒಂದು ಇದಾಗ್ಲಿ ಅಂತೇಳಿ ನಾವು ಇದು ಮಾಡ್ತೀವಿ. ನಿಮ್ಗೆ ಎಷ್ಟು ಖುಷಿ ಇದೆ ರಾಯಣ್ಣನ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋದಕ್ಕೆ? ನಿಮ್ಗೆ ಎಷ್ಟು ಖುಷಿ ಇದೆ?
ಅಲ್ಲ ಸರ್, ಈಗ ಕರ್ನಾಟಕ ಈ ನಮ್ಮ ರಾಜ್ಯದೊಳಗ ರಾಯಣ್ಣ ಅಂದ್ರ ಇಡೀ ನಮ್ಮ ನಾಡನ್ನ ಖುಷಿ ಪಡುವಂತ ಸಂದರ್ಭ ಅಂತ ಮಣಿತನದಾಗ ನಾವ್ ಅದೇ ಅಂದ್ರೆ ನಮ್ಗೆ ಇನ್ನು ಎಷ್ಟು ಖುಷಿ ಆಗ್ತದೆ, ನಾವು ಹೆಮ್ಮೆ ಪಡುವಂತ. ಈಗ ಏನಾದ್ರು ಸರ್ಕಾರ ನಿಮ್ನ ಗುರ್ತಿಸ್ತಾರ ಇಲ್ವಾ? ಏನಾದ್ರು ಆತರ ಏನಾದ್ರು ಆತರ ಇದುವರೆಗೂ ಏನಾಗಿಲ್ಲ ಸರ್. ಏನಾಗಿಲ್ಲ, ಮುಂದೆ ಆಗ್ಬೇಕು ಅಂತ ಏನಾದ್ರು ನಿಮ್ಮಲ್ಲಿ ಏನ್ ಮಾಡ್ತಾರಿ, ಏನ್ ಹೇಳಕ್ ಬರಂಗಿಲ್ಲ ಸರ್. ಮುಂದೆ ಸರ್ಕಾರದವರು ಏನ್ ಮಾಡ್ಬೇಕ್ರಿ, ನಿಜವಾದ ವಂಶಸ್ಥರು, ಈಗ ವಾರಸದಾರಂತೂ ಇಲ್ಲ, ವಂಶಸ್ಥರನ್ನಾಗ ಗುರುತಿಸಿ ಅವ್ರನ್ನ ಗೌರವಿಸುವಂತ ಕೆಲಸ ಆಗ್ಬೇಕು ಅನ್ನುವಂತದ್ದೊಂದು ಅವ್ರದ್ದು ಬೇಡಿಕೆ ಇದೆ, ನೋವಿದೆ ರೀ. ಯಾಕಂದ್ರೆ ನಾವು ಅವರು ಯಾರು ಅನೇಕ ಜನ ನಾವು ರಾಯಣ್ಣನ ವಂಶಸ್ಥರು ಅಂತಂತಾರೆ. ಅದಕ್ಕೊಂದು ಕಮಿಟಿ ಮಾಡಿಕೊಂಡು ಯಾರು ನಿಜವಾದ ರಾಯಣ್ಣನ ವಂಶಸ್ಥರು ಏನ ನಾವೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಇವ್ರದಾರೋ ಇನ್ನೊಬ್ರದಾರೋ ಮತ್ತೊಬ್ರದಾರೋ ಅನ್ನೋದನ್ನ ಸರ್ಕಾರನೇ ಅದನ್ನೊಂದೊಂದು ಕಮಿಟಿ ಮಾಡಿಕೊಂಡು ಅದನ್ನ ತೀರ್ಮಾನ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ಒಂದು. ನಿಜ, ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ, ಮೊದಲು ವಂಶಸ್ಥರನ್ನ ಕಂಡುಹಿಡಿದು ಆ ವಂಶಸ್ಥರಿಗೆ ಒಂದು ಗೌರವವನ್ನ ಕೊಟ್ಟಾಗ ಅವ್ರಿಗೂ ಕೂಡ ನಾವು ರಾಯಣ್ಣನ ವಂಶಸ್ಥರ ಅವ್ರ ಜೊತೆಗೆ ಯಾರು ಬರ್ತಾರೋ ಒಂದು ಗೌರವ ಸಿಗುತ್ತೆ. ಆಮೇಲೆ ನಾವು ಇಡೀ ಕರ್ನಾಟಕ, ಇಡೀ ಪ್ರಪಂಚದಲ್ಲಿ ರಾಯಣ್ಣ ಏನು ಅಂತ ಗೊತ್ತು, ರಾಯಣ್ಣ ಹೇಗಿದ್ರು, ಅವ್ರು ಹೇಗ್ ಬದುಕಿದ್ರು ಅಂತ ಗೊತ್ತು. ಹಾಗಾಗಿ ಅವ್ರ ಕುಟುಂಬಸ್ಥರು ಕೂಡ ಇಲ್ಲಿ ಇದ್ದಾರೆ ನೋಡಿ. ಅವ್ರ ಕುಟುಂಬ, ಅವ್ರ ಮನೆ ನಾನ್ ನೋಡ್ದೆ, ಅವ್ರ ಒಳಗಡೆ ಬಂದಾಗ ಫ್ಯಾಮಿಲಿ ಹೋದಾಗ್ಲಿ ರಾಯಣ್ಣ ಅಂದ್ರೆ ಇಂಥ ಒಂದು ನೇಮ್ ಇದೆ, ಇಂಥ ಒಂದು ಇದಿದೆ, ಹಿಸ್ಟ್ರಿ ಇದೆ. ಸೊ ಆ ಕುಟುಂಬಕ್ಕೆ ಒಂದು ಒಳ್ಳೆ ಗೌರವ ಸಲ್ಲಿ ಅಂತ ಹೇಳಿ ನಾವು ಕೂಡ ಈ ಮೂಲಕ ಕೇಳ್ಕೊತಾ ಇದೀವಿ. ಅಮ್ಮ ಹೇಗಿದ್ರಮ್ಮ? ನಿಮ್ಗೇನ್ ಅನಿಸ್ತದೆ ಈ ಕುಟುಂಬ, ನಿಮ್ಗ ರಾಯಣ್ಣನ ಕುಟುಂಬ ಅಂತ ಹೇಳ್ಕೊಳಕ್ಕೆ ನಿಮ್ಗೇನ್ ಅನಿಸ್ತದೆ? ನಮಗೂ ಖುಷಿ ಅನಿಸ್ತೈತ್ರಿ, ಏನು ಇದು ಆಗಂತ. ನೀವು ನಮ್ಮ ಮಾವಾರನು ನಾವ್ ಬರೋಕ್ಕಿಂತ ಮೊದ್ಲ ಹೋಗಿದ್ರಿ? ನಮ್ಮ ಮನೆಯವ್ರ ನಮ್ಗ ಸ್ವಲ್ಪ ಮಕ್ಕಳಿಗೆ ಹೇಳ್ತಿದ್ರು. ಹ್ಞೂನ್ರಿ, ನಮ್ ಸಣ್ಣವ್ರ ಮೈದ್ ಇದ್ರಿ, ಅವ್ರ ಒಂದ್ ಸ್ವಲ್ಪ ಓಡಾಡ್ತಿದ್ರಿ. ಅವ್ನ್ರಿ ನಾವು ಎಲ್ಲಾ ಕೂಲಿ ಮಾಡಿ ಆಗಿಂದ ಇನ್ನು ಮಟ್ಟ ತಿನ್ನೋದ್ರಿ. ಒಟ್ಟಲ್ಲಿ ಇವಾಗ ನಿಮ್ಮನ್ನ ಗುರ್ತಿಸುವಂತ ಕೆಲಸ ಆಗ್ಬೇಕು, ಒಳ್ಳೇದಾಗತ್ತೆ. ತುಂಬಾ ಖುಷಿ ಆಯ್ತು, ಒಳ್ಳೇದಾಗ್ಲಿ. ಓಕೆನಾ?